ವೆಲ್ಕಮ್ ಟು ಚಿನ್ಮಯ ರುದ್ರೇಶ್ ಯೂಟ್ಯೂಬ್ ಚಾನಲ್. ಮಾಡ್ತಿದ್ದೀರಾ ಇವಾಗ? 2 ಸ್ಪೂನ್ ಖಾರ ಪುಡಿ, ತಾತ ಮುದ್ದೆ ಮಾಡೋರ. ಈರುಳ್ಳಿ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಚಿನ್ಮಯ ರುದ್ರೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಕುಕಿಂಗ್ ರೆಸಿಪಿ ಆಗಿರುತ್ತೆ. ಒಂದು ಸಾಂಬಾರ್ ರೆಸಿಪಿನ ನಮ್ಮ ಅಜ್ಜಿ ಜೊತೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಏನು ಸಾಂಬಾರು ಮಾಡ್ತಾರೆ, ಆ ರೆಸಿಪಿ ಸ್ಪೆಷಲ್ ಏನು, ಅದ್ರ ನೇಮ್ ಏನು ಅಂತ ಅವ್ರಿಗೆ ಕೇಳೋಣ. ವೆಲ್ಕಮ್ ಟು ಚಿನ್ಮಯ ರುದ್ರೇಶ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಸೊ ಏನು ಮಾಡ್ತಿದ್ದೀರಾ ಇವಾಗ? ಇವಾಗ ರಸಂ ಮಾಡ್ತಿದ್ದೀನಿ. ಅದು ಮೈಸೂರು ಸಾರು ಅಂತ. ಏನಕ್ಕೆ ಅದಕ್ಕೆ ಮೈಸೂರು ಸಾಂಬಾರು ಅಂತ ನೇಮ್ ಬಂತು? ಮತ್ತೆ ಮಾಡ್ಕೊಡ್ತಾ ಇದ್ರು, ಹಂಗಾಗಿ ನಾನು ಕಲ್ತ್ಕೊಂಡು ಅದನ್ನ ಅರ್ಜೆಂಟ್ಗೆ ಸಾಂಬಾರ್ ಇದ್ದಾಗ ಅರ್ಜೆಂಟ್ ಮಾಡೋ ಸಾಂಬಾರು ಅಂತ ಬಿಸಿ ಅನ್ನೋದು ಚೆನ್ನಾಗಿರುತ್ತೆ ಮಾಡಿದಾಗ ಕಲ್ತ್ಕೊಂಡು. ಸೊ ರೆಸಿಪಿ ಬಂದು ಮೈಸೂರು ಸಾಂಬಾರ್ ಅಂತ, ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು ಅಲ್ವಾ? ಅಂದ್ರೆ ಯಾವಾಗಾದ್ರೂ ಸಡನ್ ಆಗಿ ಮಾಡ್ಕೊಳಕ್ಕೆ. ಮತ್ತೆ ತೋರಿಸ್ಕೊಡ್ತೀನಿ ಒನ್ ಮೋರ್ ಅನ್ಬೇಕು ನೀವು. ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕೋದು. ಎಣ್ಣೆ ಕಾಯ್ದು ಈರುಳ್ಳಿ ಹಾಕೋದು, ಕರಿಬೇವು ಹಾಕೋದು. ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳೋದು, ತಿರುಗಿಸ್ಕೊಳ್ಳೋದು. ಗೋಲ್ಡ್ ಕಲರ್ ಬರೋವರೆಗೂ ಸ್ವಲ್ಪ ಬೇಯಿಸ್ಕೊಂಡು ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು. ಈರುಳ್ಳಿ ಗೋಲ್ಡ್ ಕಲರ್ ಬಂದು ಇವಾಗ ಹುಣಸೆಹಣ್ಣಿನ ರಸ ಕಲ್ತ್ಕೊಬೇಕು. ಹುಣಸೆಹಣ್ಣಿನ ರಸ ಹಾಕೊಳ್ಳೋದು. ಸ್ವಲ್ಪ ಹುಣಸೆಹಣ್ಣಿನ ರಸ ಚೆನ್ನಾಗಿ ಸ್ವಲ್ಪ ಕುದ್ದಿದ್ಮೇಲೆ ಸ್ವಲ್ಪ ಕುದೀಲಿ. ಚೆನ್ನಾಗಿ ಸ್ವಲ್ಪ ಕುದ್ಮೇಲೆ ಹುಳಿ ಜಾಸ್ತಿ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೊಬೋದು. ನಮ್ಮ ಸಾಂಬಾರು ಎಷ್ಟು ಮಾಡ್ತೀವೋ ಅಷ್ಟು ಹಾಕೊಬೋದು. ಇದು ಹುಳಿ ಇದ್ರೆ ಚೆನ್ನಾಗಿರುತ್ತಾ? ಹುಳಿ ಇದ್ರೆ ಚೆನ್ನಾಗಿರುತ್ತೆ. ಹುಳಿ ತಿನ್ನೋರಿಗೆ ಹುಳಿ ಹಾಕೊಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಇದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಬೆಳ್ಳುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಜಜ್ಜಿಕೊಂಡು ಅದಕ್ಕೆ ಹಾಕೋದು. ಹಚ್ಚಬಾರ್ದು, ಜಜ್ಕೊಬೇಕು ಎಲ್ಲ ಇದರಲ್ಲಿ. ಇದೆಲ್ಲ ಸ್ವಲ್ಪ ಮಾಡಿದ್ಮೇಲೆ ಹುಳಿ ನೀರೆಲ್ಲ ಇದಾದ್ಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟಕ್ಕೆ ನೀರು ಹಾಕೊಳ್ಳೋದು. ತೆಳ್ಳಗೆ ಬೇಕಾದವ್ರು ತೆಳ್ಳಗೆ ಮಾಡ್ಬೋದು, ಗಟ್ಟಿಗೆ ಬೇಕಾದ್ರೆ ಗಟ್ಟು ಮಾಡ್ಕೊಂಡ್ರು ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಳ್ಬೋದು. ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ತೆಳ್ಳಗೆ ಜಾಸ್ತಿ ಸಾಂಬಾರು ಹಾಕೊಂಡವ್ರು ಜಾಸ್ತಿ ತೆಳ್ಳಗೆ ಮಾಡ್ಕೊಬೋದು. ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕೊಳ್ಳೋದು. ನಾವು 1 ಗ್ಲಾಸ್ ವಾಟರ್ ನೀರು ಹಾಕ್ತಾ ಇದ್ದೀವಿ. ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ಒಂದು ಚಿಕ್ಕ ಬೌಲ್ ಹುಣಸೆಹಣ್ಣು ರಸಗೆ 1 ಗ್ಲಾಸ್ ಆಫ್ ವಾಟರ್. ಗೈಸ್, ಇವಾಗ ಸಾಂಬಾರು ಇನ್ನೂ ಅದು ಮಾಡ್ತಾ ಇದೆ. ಸೊ ನಮ್ಮ ಅಮ್ಮಮ್ಮಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ. ಯಾವಾಗ ನೀವು ಯಾವ ಏಜಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಮಗೆಲ್ಲ ಆಗಿನ ಕಾಲದ ಅಡುಗೆ ಇದೆಲ್ಲ ಗೊತ್ತಿಲ್ಲ ಅಲ್ವಾ? ನಾನು 13-14 ವರ್ಷಕ್ಕೆ ಅನ್ನ ಸಾಂಬಾರು ಮುದ್ದೆ ಮಾಡೋದು ಕಲ್ತ್ಕೊಂಡೆ. ನಮ್ಮ ತಾತ ಹೇಳ್ಕೊಟ್ರು ಮುದ್ದೆ ಮಾಡೋದು. ತಾತ ಮುದ್ದೆ ಮಾಡೋರ? ನಮ್ಮ ಅಪ್ಪ ಮುದ್ದೆ ಮಾಡೋರು. ಅವಾಗ ನಮ್ಮ ತಾತ ನಂಗೆ ಮುದ್ದೆ ಮಾಡೋದು ಹೇಳ್ಕೊಟ್ರು. ಅಮ್ಮ ಅಪ್ಪ ಎಲ್ಲ ಹೊಲ್ತಕ್ಕೆ ಹೋಗೋರು. ಹಂಗಾಗಿ ನಮ್ಮ ತಾತ ಮುದ್ದೆ ಮಾಡೋದು ಹೇಳ್ಕೊಟ್ರು. ಅವ್ರ ಹತ್ರ ಮುದ್ದೆ ಸಾರು ಕಲ್ತ್ಕೊಂಡೆ ಮಾಡೋದು. ಹೊಸ ರೆಸಿಪಿಗಳೆಲ್ಲ ಮದ್ವೆ ಆದ್ಮೇಲೆ ಹೊಸ ರೆಸಿಪೀಸ್ ಏನು ಗೊತ್ತಿರ್ಲಿಲ್ಲ. ನಮ್ಮ ಅತ್ತೆ ಮನೆಗೆ ಬಂದು ಅವ್ರು ಮಾಡೋದೆಲ್ಲ ನೋಡ್ಕೊಂಡು ಏನು ಗೊತ್ತಿರ್ಲಿಲ್ವಾ ಮುಂಚೆ? ಅನ್ನ ಸಾರು ಅಷ್ಟೇ, ಬರೀ ಮುದ್ದೆ ಅನ್ನ ಸಾರು ಅಷ್ಟೇ. ತಿಂಡಿಗಳು ಏನು ಮಾಡಕ್ ಗೊತ್ತಿರ್ಲಿಲ್ಲ. ಅತ್ತೆ ಮನೆಗೆ ಬಂದ್ಮೇಲೆ ಎಲ್ಲ ತಿಂಡಿ ಮಾಡೋದು ಅವ್ರು ಮಾಡೋದು ನೋಡ್ಕೊಂಡು ಕಲ್ತ್ಕೊಂಡು. ಅವ್ರು ಮಾಡೋದು ನೋಡ್ಕೊಂಡು ವ್ಲಾಗ್ ಮಾಡ್ತಿದ್ದೀರಲ್ಲ ನನ್ನ ಜೊತೆ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೀರಲ್ವಾ, ಹೆಂಗ್ ಅನಿಸ್ತಾ ಇತ್ತು? ಏನು ಅನ್ನಿಸ್ತಿಲ್ಲ. ನನ್ನ ಮೊಮ್ಮಗಳು ಯಾವಾಗ್ಲೂ ಮಾಡ್ತಾನೆ ಇರ್ತಾಳೆ, ಏನಾದ್ರೂ ಫೋಟೋ ತೆಗಿತಿರ್ತಾಳೆ. ಹಂಗೆ ಅನ್ಕೊಂಡು ಮಾಡಿದ್ರೆ ಇವಳು ಮೊಬೈಲ್ಗೆ ಹಾಕೋಳೆ. ನಾನು ಹೇಳಲಿಲ್ವಾ ವ್ಲಾಗ್ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು. ಮೈಸೂರು ಸಾರು ಆ್ಯಕ್ಚುಲಿ ನಾವು ಮನೇಲಿ ಮಾಡಲ್ಲ, ಅಮ್ಮನೂ ಮಾಡಲ್ಲ, ನನಗೂ ಅದ್ರದ್ದು ರೆಸಿಪಿ ಗೊತ್ತಿಲ್ಲ ಅಲ್ವಾ. ಸೊ ಮೈಸೂರು ಸಾರನ್ನು ಯಾರ್ಯಾರು ಮಾಡಿದ್ದೀರಾ, ಯಾರ್ಯಾರಿಗೆ ಗೊತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮೈಸೂರು ಸಾಂಬಾರು ಯಾರಿಗೆ ಗೊತ್ತಿಲ್ಲ ಅನ್ನೋರು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಗೊತ್ತು ಯಾರ್ಯಾರು ಮಾಡ್ತಾರೆ ಅಂತ. ಅಥವಾ ಇದೇ ರೆಸಿಪಿ ಇದ್ದು ನೀವು ಬೇರೆ ಏನಾದರೂ ನೇಮ್ಸ್ ಕರೀತಿದ್ರು ಕಮೆಂಟ್ ಮಾಡಿ. ಮಾಡ್ತಾ ಐತೆ. 2 ಸ್ಪೂನ್ ಖಾರ ಪುಡಿ ಹಾಕೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿ ಮಳ್ತಾ ಇರ್ತೈತೆ. ಅದಕ್ಕೆ ಏನಿಲ್ಲ, ಬೇಗ ಆಗೋಯ್ತು.
ಮಾಡ್ತಿದ್ದಂಗೆ ಕಾಯಿ ತುರಿ ಉಪ್ಪು ಹಾಕೊಳ್ಳೋದು, ನಮ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು. ಆಮೇಲೆ ಸ್ವಲ್ಪ ಕಾಯಿ ತುರಿ ಬೆಲ್ಲ ಹಾಕೋಣದಿಷ್ಟು. ಬೆಲ್ಲ ಇಲ್ಲಾಂದರೆ 1-2 ಸ್ಪೂನ್ ಸಕ್ಕರೆನೇ ಆದರೆ ಆಯಿತು. ಮಳ್ಳಿದ್ದು ಹಾಗೆ ಹೋಯ್ತು ಸಾಂಬಾರು. ಬಿಸಿ ಅನ್ನ ಮಾಡ್ಕೊಂಡು ಬೇಗನೆ ಊಟ ಮಾಡ್ಬೋದು. ಜ್ವರ ಬಂದಿರೋರಿಗೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ? ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಅವರಿಗೆ ಟೇಸ್ಟ್ ಸಿಗುತ್ತೆ ಅಂತನಾ? ಖಾರ ಪುಡಿ ಯಾವ್ದು ಯೂಸ್ ಮಾಡೋದು? ಖಾರದ ಪುಡಿ ಮನೆಗೆ ಮಾಡಿರೋ ಸಾಂಬಾರೇನೆ. ನಾವು ಖಾರ ನೋಡ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಂಡು, ಹುಳಿ ಜಾಸ್ತಿ ಆದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ತಿರುಗಿಸಿದ್ರೆ ಆಯಿತು. ಮನೆಗೆ ಮಾಡಿರೋ ಸಾಂಬಾರು ಪುಡಿನೇ. ಈಗ ನೀವೇ ಮಾಡ್ತೀರಲ್ವ ಖಾರದ ಪುಡಿದು? ನಾವೇ ಮಾಡ್ಕೊತೀವಿ. ಅದನ್ನು ಒಂದ್ಸಲ ಬೇಕು ಅಂದರೆ ಹೇಳಿ, ರೆಸಿಪಿನ ತೋರಿಸ್ಕೊಡ್ತೀವಿ. ಆಯಿತು, ಕೊಡ್ತೀನಿ. ಸೊ ಮೈಸೂರು ಸಾಂಬಾರು ರೆಡಿ ಇದೆ. ಮುದ್ದೆಗೂ ಮತ್ತು ರೈಸಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ಇದು ಇವತ್ತಿನ ಕುಕಿಂಗ್ ಬ್ಲಾಗ್. ಇದೇ ಥರ ಕ್ವಿಕ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.